ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಮನೆಯಲ್ಲಿ ಕಲಹ, ಮಕ್ಕಳು ಮಾತು ಕೇಳ್ತಾ ಇಲ್ಲ, ಮನೆಯಲ್ಲಿರೋರ ಮಧ್ಯೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿದ್ದಾವೆ. ಈ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಕೆಲವೊಂದು ಸಾರಿ ಮನೆಯಲ್ಲಿರುವ ಕೆಲವು ಪದಾರ್ಥಗಳೇ ಮದ್ದಾಗಿರ್ತವೆ. ಆದರೆ ಅವುಗಳನ್ನು ನಾವು ಅಭಿಮಂತ್ರಿಸಿ ಯಾವ ರೀತಿ ತಗೊಳ್ಬೇಕು ಅನ್ನೋ ವಿಚಾರ ಕೂಡ ನಮಗೆ ಗೊತ್ತಿರಬೇಕು. ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಈ ಪ್ರಕೃತಿ ಭಗವಂತ ನಮಗೆ ನಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಅನ್ನೋದು ಈ ಸೃಷ್ಟಿಯಲ್ಲಿ ಅಂದರೆ ನಮ್ಮ ಹತ್ರನೇ ಸುತ್ತಮುತ್ತನೇ ಇಟ್ಟಿರ್ತಾರೆ. ಅದನ್ನು ಕಂಡುಕೊಳ್ಳುವ ದಾರಿ ನಮ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ಒಬ್ಬರು ಗುರು ನಮಗೆ ಜೀವನದಲ್ಲಿ ಬೇಕು. ಸ್ನೇಹಿತರೆ, ಮನೆಯಲ್ಲಿ ಕಲಹ, ಮಕ್ಕಳು ಮಾತು ಕೇಳ್ತಾ ಇಲ್ಲ, ಒಬ್ಬರ ಮಧ್ಯೆ ಒಬ್ಬರಿಗೆ ನಂಬಿಕೆ, ಪ್ರೀತಿ, ವಿಶ್ವಾಸನೇ ಕಡಿಮೆ ಆಗಿಬಿಟ್ಟಿದೆ. ಈ ರೀತಿ ಎಲ್ಲ ಆಗ್ತಾ ಇದೆ. ಏನು ಮಾಡೋದು ಅಂತಲೂ ಕೆಲವೊಂದು ಸಾರಿ ಗೊತ್ತಾಗೋದಿಲ್ಲ. ಇಲ್ಲಿ ಹಣ ಖರ್ಚು ಮಾಡಿ ಪರಿಹಾರ ಮಾಡಿಸ್ಕೊಂಡ ತಕ್ಷಣವೇ ಆ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಒಂದು ದೃಢವಾದ ನಂಬಿಕೆ ಇರಬೇಕು. ಹಾಗೆ ಒಳ್ಳೆಯ ಕರ್ಮದ ಉದ್ದೇಶನೂ ಕೂಡ ನಮ್ಮ ಜೊತೆ ಇರಬೇಕು. ಅದ್ರ ಜೊತೆ ನಾವು ಏನೇ ಒಂದು ಪರಿಹಾರ ಮಾಡಿಕೊಂಡ್ರೂ ಕೂಡ ಆ ಪರಿಹಾರ ಸಿದ್ಧಿ ಆಗುತ್ತೆ. ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ನೀವು ಹೊರಗೆ ಬರಲಿಕ್ಕೆ ಅದು ದಾರಿ ಮಾಡಿಕೊಡುತ್ತೆ ಸ್ನೇಹಿತರೆ. ಅಂಥದ್ದೇ ಒಂದು ಅದ್ಭುತವಾದ ಪರಿಹಾರವನ್ನು ನಾನು ನಿಮಗೋಸ್ಕರ ಹೇಳ್ತಾ ಇದ್ದೀನಿ ಇವತ್ತು. ಮಕ್ಕಳು ನಿಮ್ಮ ಮಾತನ್ನು ಕೇಳಬೇಕು, ಗಂಡ ಕೂಡ ನಿಮಗೆ ಸ್ಪಂದಿಸಬೇಕು ಒಳ್ಳೆ ರೀತಿಲಿ, ಹಾಗೆ ಹೆಂಡತಿ ಕೂಡ ನಿಮಗೆ ಒಳ್ಳೆ ರೀತಿಲಿ ಸ್ಪಂದಿಸಬೇಕು. ಅಂದರೆ ನಿಮ್ಮ ಕುಟುಂಬದಲ್ಲಿರುವ ಅತ್ತೆ ಮಾವ ಹಾಗೆ ಯಾವುದೆಲ್ಲ ಒಂದು ಸಂಬಂಧದಲ್ಲಿ ನೀವು ಒಂದಾಗಿದ್ದರೂ ಆ ಸಂಬಂಧ ತುಂಬ ಚೆನ್ನಾಗಿರಬೇಕು. ಒಗ್ಗಟ್ಟಿನಿಂದ, ಒಂದು ನಂಬಿಕೆಯಿಂದ, ಒಳ್ಳೆ ರೀತಿಯಲ್ಲಿ ವ್ಯವಹರಿಸ್ತಾ ನೀವು ಶಾಂತತೆಯಿಂದ, ಯಾವುದೇ ರೀತಿ ಕಲಹ ಇಲ್ಲದೆ, ಮನಸ್ತಾಪಗಳಿಲ್ಲದೆ ಒಳ್ಳೆ ರೀತಿಲಿ ಮುಂದೆ ಹೋಗಬೇಕು. ಇದು ಆ ಕುಟುಂಬದಲ್ಲಿ ಶಾಂತಿ, ಸುಖ, ನೆಮ್ಮದಿ ನೆಲೆಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ಇಂಥ ಮನೆಯಲ್ಲಿ ಗುರು ಆಗಿರ್ಬೋದು, ಹಾಗೆ ಮಹಾಲಕ್ಷ್ಮೀ ನಾರಾಯಣರಾಗಿರ್ಬೋದು, ನಿಮ್ಮ ಕುಲದೇವತೆ ಆಗಿರ್ಬೋದು, ನೀವು ಯಾವ ದೇವತೆಯನ್ನು ಆರಾಧಿಸ್ತೀರೋ ಒಟ್ಟಾರೆಯಾಗಿ ಆ ದೇವತೆಗಳು ನೆಲೆಸಲಿಕ್ಕೆ ನೀವು ದಾರಿ ಮಾಡಿಕೊಡ್ಬೇಕು. ಅಂದರೆ ನಿಮ್ಮಲ್ಲಿ ಒಂದು ನಂಬಿಕೆ ಇರಬೇಕು, ಹಾಗೆ ಕಲಹ ಇರಬಾರ್ದು. ಒಬ್ಬರಿಗೆ ಪ್ರೀತಿ, ವಿಶ್ವಾಸ, ನಂಬಿಕೆ ತೋರಿಸುವಂಥ ಕುಟುಂಬ ಅದಾಗಿರಬೇಕು. ಆಗಲೇ ಅಲ್ಲಿ ಆ ಭಗವಂತನ ವಾಸ ಇರಲಿಕ್ಕೆ ಸಾಧ್ಯ ಅಲ್ವಾ. ಆದರೆ ಇಲ್ಲಿ ಅದೇ ಆಗ್ತಾ ಇಲ್ಲ. ಇದ್ದಕ್ಕಿದ್ದ ಹಾಗೆ ನಿಮ್ಮ ಮನೆಯಲ್ಲಿ ಜಗಳ, ಮಾತು ಕೇಳ್ತಾ ಇಲ್ಲ, ಮಕ್ಕಳು ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ, ಹಾಗೆ ಮನೆಯವರು ಮಾತು ಕೇಳ್ತಾ ಇಲ್ಲ. ಅಂದರೆ ಎತ್ತು ಏರಿಗೆ ಕೋಣ ನೀರಿಗೆ ಅನ್ನೋ ಹಾಗೆ ಆಗಿಬಿಟ್ಟಿದೆ ನಮ್ಮ ಮನೆಯ ಪರಿಸ್ಥಿತಿ ಅಂಥೇಳಿ ನಿಮ್ಮದು ಒಂದು ಚಿಂತೆ ಆಗಿದೆ. ಇದಕ್ಕೆ ಒಂದು ಸರಳ ಪರಿಹಾರವನ್ನು ತಿಳಿಸ್ತೀನಿ. ಇದನ್ನು ಗುರುವಾರನೇ ಮಾಡ್ಕೊಳ್ಬೇಕು. ಹಾಗೆ ಒಂದು 9 ಗುರುವಾರ ಇಲ್ಲ ಒಂದು 33 ಗುರುವಾರ ಅಂತೂ ಖಂಡಿತ ನೀವು ಮಾಡ್ಕೊಳ್ಬೇಕು. ಆಗಲೇ ಇದರ ಪರಿಹಾರ ಅಂದರೆ ಇದರ ಒಂದು ರಿಸಲ್ಟ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಆದರೆ ನಂಬಿಕೆಯಿಂದ ಮಾಡ್ಕೊಳ್ಳಿ. ನಂಬಿಕೆ ಇಲ್ಲ ಅಂದರೆ ನೀವು ಮಾಡಲಿಕ್ಕೆ ಹೋಗಬೇಡಿ. ಇಲ್ಲಿ ಬೇಕಾಗಿರೋದು ಮೊದಲು ನಂಬಿಕೆ, ನಿಷ್ಕಲ್ಮಶವಾದ ಭಾವದ ಒಂದು ಶರಣಾಗತಿಯ ಭಾವ ಆ ಗುರುವಿನಲ್ಲಿ. ನಂತರ ಇಲ್ಲಿ 2 ಪದಾರ್ಥಗಳು ಬೇಕು, ಒಂದು ಸಕ್ಕರೆ, ಒಂದು ತುಪ್ಪ. ತುಪ್ಪ ಗುರುವನ್ನು ಪ್ರತಿನಿಧಿಸುತ್ತೆ, ಹಾಗೆ ಸಕ್ಕರೆ ಶುಕ್ರನನ್ನು ಪ್ರತಿನಿಧಿಸುತ್ತೆ. ಗುರು ಇದ್ದರೆ ಜ್ಞಾನ ಇದ್ದ ಹಾಗೆ, ಕತ್ತಲೆಯಿಂದ ದೂರ. ಹಾಗೆ ಗುರು ಇದ್ದರೆ ಮಾರ್ಗದರ್ಶನ, ಒಂದು ಶಿಕ್ಷಣ ಸಿಗ್ತದೆ. ಅಂದರೆ ನೀವು ಹೇಗಿರಬೇಕು, ಯಾವುದು ತಪ್ಪು, ಯಾವುದು ಸರಿ ಅನ್ನೋದನ್ನು ನಿಮಗೆ ಕಲಿಸ್ಕೊಡುತ್ತೆ. ಶುಕ್ರ ಸಕ್ಕರೆ ರೀತಿಯಲ್ಲಿ ಸಿಹಿ, ಆ ಕುಟುಂಬದಲ್ಲಿ ಒಂದು ಬಾಂಧವ್ಯ, ಒಂದು ನಂಬಿಕೆ, ಈ ರೀತಿಯಾಗಿ ಒಂದು ಸುಖ, ಶಾಂತಿ, ನೆಮ್ಮದಿ, ಹಾಗೆ ಒಂದು ಐಷಾರಾಮಿ ಜೀವನ. ಅಂದರೆ ದುಡಿದಿದ್ದು ಮನೆಯಲ್ಲೇ ಉಳಿಯೋ ಹಾಗೆ ನೆಮ್ಮದಿಯಾಗಿ ನೀವು ಆ ಒಂದು ಹಣವನ್ನು ಒಂದು ಸ್ವಲ್ಪ ಉಳಿಸ್ತಾ, ಸ್ವಲ್ಪ ಖರ್ಚು ಮಾಡ್ತಾ ಒಳ್ಳೆ ರೀತಿಯಲ್ಲಿ ಹೋಗಲಿಕ್ಕೆ ಸಹಾಯ ಮಾಡಿಕೊಡುತ್ತೆ. ಗುರುವು ಅಂದರೆ ಇಲ್ಲಿ ನೀವು ಹೇಗೆ ಅದನ್ನು ಬೇಯಿಸಬೇಕು, ಹೇಗೆ ಅದನ್ನು ಉಳಿಸ್ಕೊಳ್ಬೇಕು, ಹಾಗೆ ಒಂದು ಜ್ಞಾನವನ್ನು ಕೊಡ್ತಾರೆ. ಹಾಗಾಗಿ ಇಲ್ಲಿ ತುಪ್ಪ ಸಕ್ಕರೆಯನ್ನು ನೀವು ತೊಗೊಳ್ಬೇಕಾಗತ್ತೆ. ನೀವು ಗುರುವಾರ ತುಪ್ಪ ಸಕ್ಕರೆ ತೊಗೊಂಡು ಅದನ್ನು ಗುರುವಿಗೆ ನೈವೇದ್ಯ ಮಾಡಬೇಕು. ನೀವು ಬೆಳಗ್ಗೆ ಪೂಜೆ ಮಾಡಿದರೆ ಬೆಳಗ್ಗೆ ನೈವೇದ್ಯ ಮಾಡಿ, ಸಂಜೆ ಪೂಜೆ ಮಾಡ್ತೀನಿ ಅಂದರೆ ಸಂಜೆ ಪೂಜೆ ಮಾಡಿ. ಒಟ್ಟಾರೆಯಾಗಿ ಗುರುವಾರದ ದಿನ ಹೇಗೆ ನೀವು ಪೂಜೆ ಎಲ್ಲ ಮುಗಿಸ್ಕೊಳ್ತೀರೋ ಅದರ ನಂತರ ನೀವು ಸಕ್ಕರೆ ಮತ್ತು ತುಪ್ಪವನ್ನು ಮಿಶ್ರಣ ಮಾಡಿ ಅದನ್ನು ಬಾಬಾರವರಿಗೆ ಒಂದು ನೈವೇದ್ಯವಾಗಿ ಸಮರ್ಪಣೆ ಮಾಡಬೇಕು. ನಂತರ ಬಾಬಾರವರ ಎದುರಿಗೆ ಕುಳಿತು ಶ್ರದ್ಧೆಯಿಂದ ನಿಮ್ಮ ಮನದ ಎಲ್ಲ ರೀತಿಯ ಒಂದು ನೋವುಗಳನ್ನು ಹೇಳಿಕೊಂಡು, ಹಾಗೆ ನಿಮ್ಮ ಕನಸೇನಿದೆ, ಇಚ್ಛೆ ಏನಿದೆ ಅದನ್ನು ಹೇಳ್ಕೊಳ್ಬೇಕಂದ್ರೆ ನಿಮ್ಮ ಕುಟುಂಬ ಯಾವ ರೀತಿ ಇರಬೇಕು ಅಂತ ಹೇಳಿ ನೀವೊಂದು ಕನಸನ್ನು ಕಂಡಿದ್ದೀರಲ್ಲ ಅದನ್ನು ಹೇಳ್ಕೊಳ್ಬೇಕು. ಯಾವ ರೀತಿ ಇರಬಾರ್ದಲ್ಲ, ಈಗೇನು ಅಸ್ತವ್ಯಸ್ತ ಆಗಿದೆಯಲ್ಲ ಅದೆಲ್ಲ ದೂರ ಆಗಬೇಕು ಅನ್ನೋ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು, ಯಾವ ರೀತಿ ನಿಮ್ಮ ಇಚ್ಛೆ ಇದೆ, ಯಾವ ರೀತಿ ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು ಇರಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರೋ ಅದನ್ನು ಗುರುವಿನ ಪಾದಗಳಲ್ಲಿ ಶರಣಾಗಿಸಿ, ಓಂ ಸಾಯಿ ಶರಣಾಗತ ವತ್ಸಲಾಯ ನಮಃ ಅಂತೇಳಿ ನೀವು ಈ ಮಂತ್ರವನ್ನು 108 ಬಾರಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದರೆ 33 ಬಾರಿ ಹೇಳ್ಕೊಳ್ಬೇಕು. 33 ಗುರುವಿನ ಸಂಖ್ಯೆ ಆಗಿದೆ. ಇದು ಆಗಲಿಲ್ಲ ಅಂದರೆ 9 ಬಾರಿ ಶ್ರದ್ಧೆಯಿಂದ ಈ ಮಂತ್ರವನ್ನು ಹೇಳ್ಕೊಳ್ಬೇಕು. ಓಂ ಸಾಯಿ ಶರಣಾಗತ ವತ್ಸಲಾಯ ನಮಃ ಅನ್ನುವ ಈ ಮಂತ್ರವನ್ನು ಹೇಳಿಕೊಂಡು ಶ್ರದ್ಧೆಯಿಂದ ನಂತರ ಆ ಒಂದು ಸಕ್ಕರೆ ತುಪ್ಪದ ಒಂದು ನೈವೇದ್ಯ ಮಾಡಿರ್ತೀರಲ್ಲ ಆ ಪ್ರಸಾದವನ್ನು ನಿಮ್ಮ ಮನೆಯಲ್ಲಿ ಎಲ್ಲರಿಗೂ, ಮಕ್ಕಳಿಗೆ, ನೀವು ಎಲ್ಲರೂ ತಿಂತಾ ಬರಬೇಕು. ಅದು ಈ ಗುರುವಾರ ನೀವು ಮಾಡಿಟ್ಕೊಂಡ್ರೆ ಮುಂದಿನ ಬುಧವಾರದವರೆಗೂ ನೀವು ಅದನ್ನು ತಿನ್ನಲಿಕ್ಕೆ ಆಗೋಷ್ಟು ಮಾಡಿಟ್ಕೊಳ್ಬೇಕು. ದಿನ ನಿತ್ಯ ರಾತ್ರಿ
ತಿನ್ನಬೇಕು ಮಲಗೋದಕ್ಕಿಂತ ಮೊದಲು. ಇಲ್ಲ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಕೈಕಾಲು ಮುಖ ತೊಳೆದು ಎಲ್ಲರೂ ಮನೆಯಲ್ಲಿ ಪ್ರಸಾದವನ್ನು ಅದನ್ನು ಒಂದು ಸ್ವಲ್ಪ ನೀವು ನೈವೇದ್ಯ ಎಲ್ಲ ಆದಮೇಲೆ ಅಡುಗೆ ಮನೆಯಲ್ಲಿ ಒಂದು ಡಬ್ಬಿಲಿ ಹಾಕಿ ಇಟ್ಕೊಂಡ್ಬಿಡಿ. ಅದನ್ನು ಎಲ್ಲರಿಗೂ ಒಂದೊಂದು ಸ್ವಲ್ಪ ಬೆಳಗ್ಗೆನೆ ತಿನ್ನಲಿಕ್ಕೆ ಕೊಟ್ಟರೆ ಆಯಿತು. ನಾಲ್ಗೆ ಮೇಲೆ ಸ್ವಲ್ಪ ಹಚ್ಚುವ ರೀತಿಲಿ ಒಂದು ಸ್ವಲ್ಪ 1-2 ಹನಿ 3 ಹನಿಯಷ್ಟು ನೀವು ಕೊಟ್ಟರು ಒಳ್ಳೆಯದು. ಈ ರೀತಿಯಾಗಿ ಅದನ್ನು ತಿನ್ನಬೇಕು. ಇಲ್ಲ ಅರ್ಧ ಸ್ಪೂನಷ್ಟು ತಿನ್ನಲಿಕ್ಕಾಗತ್ತೆ ಅಂದರೆ ಇನ್ನೂ ಒಳ್ಳೆಯದು. ಆದರೆ ಜಾಸ್ತಿ ತುಪ್ಪ ಜಾಸ್ತಿ ಸಕ್ಕರೆಯನ್ನು ಈ ಗುರುವಾರ ನೈವೇದ್ಯ ಮಾಡಿ ಅದನ್ನು ಸಂಕಲ್ಪ ಮಾಡಿ ಅಭಿಮಂತ್ರಿಸಿ ಇಟ್ಕೊಳ್ಬಿಡಬೇಕು. ಗುರು ಶುಕ್ರರ ಸಂಯೋಗ ಇದು. ಖಂಡಿತ ಇದರಿಂದ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಬಾಧೆಗಳು ದೂರ ಆಗುತ್ತೆ. ಹಾಗೆ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಸಾಕ್ತಾರೆ. ಹಾಗೆ ನಾನು ಅಂದ್ಕೊಂಡಿದ್ದೆಲ್ಲ ಒಳ್ಳೆ ರೀತಿಲಿ ತಿರುವು ತಗೊಳ್ತಾ ಇದೆ ಅನ್ನೋ ರೀತಿಲಿ ನೀವೇನೆಲ್ಲ ಕನ್ಸ್ಕೊಂಡಿದ್ದೀರೋ ಅದು ನಡೀತಾ ಇದೆ ಅಂಥೇಳಿ ನೀವೇನು ಅಭಿಮಂತ್ರಿಸಿ ಇಟ್ಕೊಂಡಿರ್ತೀರಲ್ಲ ಅದನ್ನು ನೀವು ಬೆಳಗ್ಗೆ ಎದ್ದು ಎಲ್ಲರೂ ಪ್ರಸಾದವಾಗಿ ತೊಗೊಳ್ಬೇಕು. ನಂತರ ನೀವು ತಿಂಡಿ ಇಲ್ಲ ಟೀ ಏನು ಕುಡಿತೀರೋ ಅದನ್ನು ತೊಗೊಳ್ಬೇಕು. ಇದ್ರ ಜೊತೆಗೆ ಬಾಬಾರವರ ಉದಿ ಪ್ರಸಾದ ಇದ್ದರೆ ಅದನ್ನು ಕೂಡ ಒಂದು ಚಿಟಿಕೆಯಷ್ಟು ಬೆರೆಸಿ ಇಟ್ಕೊಂಬಿಡಿ. ಉದಿ ಪ್ರಸಾದ ಎಲ್ಲರ ಹತ್ರನೂ ಇರೋದಿಲ್ಲಲ್ಲ, ಹಾಗಾಗಿ ನಾನಿಲ್ಲಿ ತುಪ್ಪ ಸಕ್ಕರೆ ಮಾತ್ರ ಹೇಳಿದ್ದೀನಿ ಸ್ನೇಹಿತರೆ. ಇದು ಎಲ್ಲರ ಮನೆಯಲ್ಲೂ ಇರುತ್ತೆ. ಇಲ್ಲ ಅಂದರೆ ಆಕಳ ತುಪ್ಪವನ್ನು ಖರೀದಿ ಮಾಡಿ ತಂದಿಟ್ಕೊಂಡು ಈ ರೀತಿ ಮಾಡ್ಕೊಳ್ಳಿ. ಮನೇಲಿ ಸಕ್ಕರೆ ಅಂತೂ ಇರುತ್ತಾ, ಖಂಡಿತ ಇದು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಪರಿವರ್ತನೆಯನ್ನು ತಂದು ಕೊಡುತ್ತೆ. ನಿಮ್ಮ ಮಕ್ಕಳ ಹಾಗೆ ನಿಮ್ಮ ಜೀವನದಲ್ಲಿ ಹಾಗೆ ಒಂದು ಅವಕಾಶಗಳು ಸಿಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಸಿಗುತ್ತೆ, ಒಳ್ಳೆಯದಾಗತ್ತೆ. ಒಟ್ಟಾರೆಯಾಗಿ ಇದು ಹೇಗೆ ತುಪ್ಪ ಮತ್ತು ಸಕ್ಕರೆ ಮಿಶ್ರಣ ನೀವು ತಿಂದಾಗ ಯಾವ ರೀತಿ ಒಂದು ಅನುಭವ ಆಗುತ್ತಲ್ಲ, ರುಚಿಯ ಅನುಭವ, ಅದೇ ರೀತಿ ನಿಮ್ಮ ಜೀವನದಲ್ಲಿ ಒಂದು ನಂಬಿಕೆ, ಒಂದು ಬಾಂಧವ್ಯ, ಒಂದು ಸಂತೋಷ, ಒಂದು ಸುಂದರತೆ, ಜೀವನ ಭವಿಷ್ಯ ಸುಂದರವಾಗಿದೆ ಅನ್ನೋ ರೀತಿಯಲ್ಲಿ ಭಾವ ಉಂಟಾಗುತ್ತೆ. ನಕಾರಾತ್ಮಕ ಚಿಂತನೆಗಳು ದೂರ ಆಗ್ತದೆ. ಅಂದರೆ ಅದನ್ನು ತಿಂದ ಹಾಗೆ ಮಕ್ಕಳಿಗೆ ಜ್ಞಾನ ಸಿಗ್ತಾ ಹೋಗುತ್ತೆ. ಕತ್ತಲೆಯಿಂದ ಅವರು ಹೊರಗೆ ಬರ್ತಾರೆ, ಅಡ್ಡ ದಾರಿಯಿಂದ ಹೊರಗೆ ಬರ್ತಾರೆ. ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ಅವರಿಗೆ ತಿಳಿತಾ ಬರುತ್ತೆ. ಹಾಗೆ ಇಲ್ಲಿ ಶುಕ್ರನ ಅನುಗ್ರಹ ಆಶೀರ್ವಾದವೂ ಕೂಡ ಅವರಿಗೆ ಸಕ್ಕರೆಯ ರೂಪದಲ್ಲಿ ಸಿಗೋದ್ರಿಂದ ಅವ್ರ ಜೀವನದಲ್ಲಿ ಮಧುರ ಅನುಭವಗಳ ಪರಿಚಯ ಆಗುತ್ತೆ ಅವರಿಗೆ. ಅಂದರೆ ಇದು ನಾನು ಹೇಳೋದೇನಪ್ಪ ಅಂದರೆ ಕೆಲಸ ಮಾಡ್ದೇನೂ ನಾವು ಇದನ್ನೆಲ್ಲ ತಿಂದ್ಬಿಟ್ರೆ ಆಗ್ಬಿಡತ್ತಾ ಅಂತಲ್ಲ, ನಮ್ಮ ಪ್ರಾಮಾಣಿಕ ಪ್ರಯತ್ನ ಇದಷ್ಟೇ. ಅಂದರೆ ಗುರುವಿನಲ್ಲಿ ಶರಣಾಗಿ ನಮ್ಮ ಕುಟುಂಬವನ್ನು ಸರಿ ಮಾಡ್ಕೊಳ್ಳೋಕ್ಕೆ ನಮ್ಮದೊಂದು ಚಿಕ್ಕ ಪ್ರಯತ್ನ ಅನ್ನೋ ರೀತಿಲಿ ಆ ಗುರುವಿಗೆ ಆ ದೇವರಿಗೆ ಶರಣಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಖಂಡಿತ ಒಳ್ಳೆಯದಾಗತ್ತೆ ಸ್ನೇಹಿತರೆ. ಪ್ರಕೃತಿಯಿಂದ ಸಿಗುವ ಈ ವನಸ್ಪತಿ ಖಂಡಿತವಾಗಿಯೂ ನಮ್ಮನ್ನು ಹೀಲ್ ಮಾಡುತ್ತೆ. ನಂಬಿಕೆಯಿಂದ ಮಾಡ್ಕೊಳ್ಬೇಕು. ಇದು ಒಂದು ಮಧುರವಾದ ಒಂದು ಪರಿಸ್ಥಿತಿಯನ್ನು ನಿಮ್ಮ ಮನೆಯಲ್ಲಿ ಮಾಡೇ ಮಾಡುತ್ತೆ. ಸಕ್ಕರೆ ತಿನ್ನೋಕ್ಕಾಗೋದಿಲ್ಲ, ಏನು ಮಾಡೋದು ಅಂದರೆ ಸಿಹಿ ಜೇನುತುಪ್ಪನೇ ಆಗಿರ್ಬೋದು ಇಲ್ಲ ಬೆಲ್ಲನೇ ಆಗಿರ್ಬೋದು, ಅದನ್ನು ಕೂಡ ನೀವು ಸೇರಿಸ್ಬೋದು. ಜೇನುತುಪ್ಪ ಎಲ್ಲರಿಗೂ ಸಿಗೋದಿಲ್ಲ, ಹಾಗಾಗಿ ಸಕ್ಕರೆಯನ್ನು ಹೇಳಿದ್ದೀನಿ. ಒಂದು ಸ್ವಲ್ಪ ಬೆಳಗ್ಗೆ ಅದು ಎಂಥದ್ದೇ ಇರಲಿ ಸಕ್ಕರೆ ಒಂದು ಚಿಟಿಕೆಯಷ್ಟು ಅದಕ್ಕೆ ನೀವು ಬೆರೆಸಿರ್ತೀರೇನು, ಭಾಳ ಬೆರೆಸಿರೋದಿಲ್ಲ. ಹಾಗಾಗಿ ಅಲ್ಲಿ ಏನೂ ತೊಂದರೆ ಆಗೋದಿಲ್ಲ. ಭಗವಂತನ ಹೆಸರಲ್ಲಿ ಅದು ಅಭಿಮಂತ್ರಿತವಾಗಿರುತ್ತೆ. ಎಂಥದೇ ಸಮಸ್ಯೆ ಇದ್ರೂ ಕೂಡ ಅದು ದೂರ ಮಾಡೋ ಜವಾಬ್ದಾರಿ ಭಗವಂತನದ್ದೇ ಆಗಿರುತ್ತೆ. ನಂಬಿಕೆ ಇಟ್ಟು ತಿನ್ನಬೇಕಷ್ಟೆ. ಅಂದರೆ ಸಕ್ಕರೆ ಕಾಯಿಲೆ ಇದೆ, ಸಕ್ಕರೆ ತಿನ್ಬೋದಾ ಅಂತ ಹೇಳಿ ನೀವೇನಾದರೂ ಸಂದೇಹ ಪಡ್ತಾ ಇದ್ದೀರಾ ಅಂದರೆ ಆ ಸಕ್ಕರೆ ನಿಮ್ಮ ಪಾಲಿಗೆ ವಿಷ ಆಗಿರ್ಬೋದು, ನಿಮಗೆ ಸಕ್ಕರೆ ಕಾಯಿಲೆ ಇರೋದ್ರಿಂದ. ಆದರೆ ಅದನ್ನು ನೀವು ಗುರುವಿನ ಪಾದಗಳಲ್ಲಿ ಅಂದರೆ ನೈವೇದ್ಯ ಮಾಡಿರ್ತೀರಲ್ಲ, ಅವರಿಗೆ ಸಮರ್ಪಣೆ ಮಾಡಿರ್ತೀರಲ್ಲ, ಹಾಗಾಗಿ ಅದು ಪ್ರಸಾದವಾಗಿ ನಿಮ್ಗೆ ಸಿಕ್ಕಿರುತ್ತೆ. ಹಾಗಾಗಿ ನಿಮ್ಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದು ಆ ಗುರುವಿಗಿಂತ, ನೀವು ನಂಬಿದ ದೈವಶಕ್ತಿಗಿಂತ ಗೊತ್ತಿರುತ್ತಾ ಯಾರಿಗಾದರೂ. ಹಾಗಾಗಿ ಎಲ್ಲ ಒಳ್ಳೆಯದೇ ಅನ್ನೋ ರೀತಿಯಲ್ಲಿ ತೊಗೊಳ್ಳಿ, ಒಳ್ಳೆಯದಾಗ್ತಾ ಹೋಗುತ್ತೆ. ನಾನು ಹೇಳೋದನ್ನು ಸರಿಯಾಗಿ ಇನ್ನೊಂದು ಸರಿ ಗಮನವಿಟ್ಟು ಕೇಳಿ. ಈ ಗುರುವಾರ ನೈವೇದ್ಯ ಮಾಡಿದ್ದನ್ನು ಮುಂದಿನ ಬುಧವಾರದವರೆಗೂ ತಿನ್ನಬೇಕು. ಮತ್ತು ಗುರುವಾರದ ದಿನ ನೀವು ಬೇರೆಯನ್ನು ತಯಾರಿ ಮಾಡ್ಕೊಳ್ಬೇಕು. ಗುರುವಾರದ ದಿನ ಬೆಳಗ್ಗೆ ಕೂಡ ನೀವು ಇದರದ್ದೇ ಸ್ವಲ್ಪ ಉಳಿದ್ರೆ ತಿನ್ಬೋದು. ಮತ್ತು ಆ ದಿನ ನೀವು ಹೊಸದಾಗಿ ತಯಾರಿ ಮಾಡಿಟ್ಕೊಂಡು ಮತ್ತೆ ಇದೇ ಮಂತ್ರದೊಂದಿಗೆ ಅಭಿಮಂತ್ರಿಸಿ ಇದೇ ರೀತಿ ಮತ್ತೆ ಆ ಡಬ್ಬಿಯಲ್ಲಿ ತುಂಬಿ ಎತ್ತಿಟ್ಕೊಳ್ಬೇಕು ಮುಂದಿನ ವಾರದವರೆಗೆ. ಈ ರೀತಿ 9 ವಾರ, 33 ವಾರ, 42 ವಾರ ಈ ರೀತಿ ನೀವು ಮಾಡ್ತಾ ಹೋಗಿ ನಿಮ್ಮ ಜೀವನದಲ್ಲಿ ನೀವೇನು ನಿಮ್ಮ ಮಕ್ಕಳಲ್ಲಿ ಬದಲಾವಣೆ ಕಾಣಬೇಕು, ಕುಟುಂಬದಲ್ಲಿ ಬದಲಾವಣೆ ಕಾಣಬೇಕು, ಹೊಂದಾಣಿಕೆ, ನೆಮ್ಮದಿ, ಶಾಂತವಾದ ವಾತಾವರಣ, ಸಂತೋಷ, ನೆಮ್ಮದಿ ತುಂಬಿದ ಬದುಕನ್ನು ಬಯಸ್ತಾ ಇದ್ದೀರಲ್ಲ, ಅದು ಉಂಟಾಗುತ್ತೆ. ನಂಬಿಕೆಯಿಂದ ಮಾಡ್ಕೊಳ್ಳಿ. ಹಾಗೆ ಅದರ ಜೊತೆ ಪ್ರಾಮಾಣಿಕ ಪ್ರಯತ್ನ ಇರಲಿ, ಒಳ್ಳೆಯ ಯೋಜನೆ ಇರಲಿ. ಯಾರಿಗೂ ಕೂಡ ಕೆಟ್ಟದನ್ನು ಮಾಡಬಾರ್ದು. ಹಾಗೆ ಆ ರೀತಿಯ ಒಂದು ಯೋಜನೆ ಕೂಡ ನಿಮ್ಮ ಮನಸ್ಸಲ್ಲಿ ಸುಳಿಬಾರ್ದು. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾ ಒಳ್ಳೆಯ ರೀತಿಲಿ ನೀವು ನಿಶ್ಚಿಂತೆಯಿಂದ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡ್ತಾ ಹೋದರೆ ಅದಕ್ಕೆ ತಕ್ಕ ಹಾಗೆ ಈ ಪರಿಹಾರ ಅದರಲ್ಲಿ ಒಂದು ಜೀವಕಳೆ ತುಂಬ್ತಾ ಹೋಗುತ್ತೆ, ಅದು ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಅದರಿಂದ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಉಂಟಾಗ್ತಾ ಹೋಗುತ್ತೆ. ಯಾವ ವಿಚಾರದಿಂದ ನಿಮಗೆ ತುಂಬ ಕಿರಿಕಿರಿ ನೋವಾಗ್ತಿತ್ತೋ ಅದು ದೂರ ಆಗ್ತಾ ಹೋಗುತ್ತೆ. ನಿಮ್ಮ ಕಣ್ಣೀರು ಪನ್ನೀರಾಗಿ ಬದಲಾಗುತ್ತೆ. ಸ್ನೇಹಿತರೆ, ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತವಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ನಾಳೆ ಗುರುವಾರದಿಂದನೇ ಶುರು ಮಾಡೋರು ಮಾಡಿ, ಖಂಡಿತ ಇನ್ನೂ ಒಳ್ಳೆಯದು.
ನಾವು ಮಾಡಿ ಇಟ್ಕೊಂಡಿರ್ತೀವಿ, ಡೇಟ್ ಆಗಿರ್ತೀವಿ, ಆ ಸಮಯದಲ್ಲಿ ನಾವು ತಿನ್ಬೋದಾ? ಖಂಡಿತ ಅದನ್ನು ಎತ್ತಿ ನೀವು ಅಡುಗೆ ಮನೆಯಲ್ಲಿ ಇಟ್ಟಿರ್ತೀರಲ್ಲ, ಖಂಡಿತ ತಿನ್ಬೋದು, ಏನೂ ತಪ್ಪಿಲ್ಲ. ಮಾಹಿತಿ ಇಷ್ಟ ಆಗಿದ್ರೆ ಯಾರಿಗಾದರೂ ಶೇರ್ ಮಾಡಬೇಕು ಅಂತೇಳಿ ನಿಮಗೆ ಅನಿಸಿದರೆ, ಅವ್ರಿಗೆ ಉಪಯೋಗ ಆಗತ್ತೆ ಅಂತೇಳಿ ನಿಮಗೆ ಅನಿಸಿದರೆ ಖಂಡಿತ ಶೇರ್ ಮಾಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.